ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಿಮಗೋಸ್ಕರ ಒಂದು 30x40 ಡೈಮೆನ್ಷನಿನ ನಾರ್ತ್ ಫೇಸಿಂಗಿನ ಒಂದು ಇಂಡಿಪೆಂಡೆಂಟ್ ಮನೆಯನ್ನ ಹುಡುಕಿ ತಂದಿದ್ದೀನಿ. ಹೌದು ಸ್ನೇಹಿತರೆ, ಇಂಡಿಪೆಂಡೆಂಟ್ ಹೌಸ್ ಫಾರ್ ಸೇಲ್. ಸ್ನೇಹಿತರೆ, ಈ ಪ್ರಾಪರ್ಟಿ ಇರುವಂಥದ್ದು ನಮ್ಮ ಕೆಂಚೇನಹಳ್ಳಿಯಲ್ಲಿ. ಎಲ್ಲಿ ಕೆಂಚೇನಹಳ್ಳಿ ಬರೋದು ಅಂತ ಕೇಳಿದ್ರ, ಸ್ನೇಹಿತರೆ ನಿಮ್ಗೆಲ್ಲ ಯಲಹಂಕ ನ್ಯೂ ಟೌನ್ ಗೊತ್ತಿರಬಹುದು. ಅಲ್ಲಿಂದ ಟುವರ್ಡ್ಸ್ ದೊಡ್ಡಬಳ್ಳಾಪುರ ಮೇನ್ ರೋಡ್ನಿಂದ ಕೇವಲ 3 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲೇ ಈ ಕೆಂಚೇನಹಳ್ಳಿ ಬರುವಂಥದ್ದು. ಸ್ನೇಹಿತರೆ, ಕೆಂಚೇನಹಳ್ಳಿಯ ಸೈನಿಕ ವಿಹಾರ ಬಡಾವಣೆಯಲ್ಲಿ ಈ ಇಂಡಿಪೆಂಡೆಂಟ್ ಮನೆ ಇರುವಂಥದ್ದು. ಬನ್ನಿ ಸ್ನೇಹಿತರೆ, ಈ ಮನೆಯ ಬಗ್ಗೆ ಎಲ್ಲ ವಿವರಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಆಗಿದೆ. ಇದರ ಡೈಮೆನ್ಷನ್ 30x42 ಆಗಿದೆ. ಅಂದ್ರೆ ಒಟ್ಟಾರೆ 1240 ಅಡಿ ಪೇಪರ್ ಅಲ್ಲಿ ಇರುವಂಥದ್ದು. ಸ್ನೇಹಿತರೆ, ಫಿಸಿಕಲ್ ಆಗಿ ನಾವು ಲೆಕ್ಕ ಹಾಕೊಂಡ್ರೆ ಅರೌಂಡ್ 1400 ಇಂದ 1500 ಸ್ಕ್ವೇರ್ ಫೀಟ್ ವರೆಗೂ ಖಾಲಿ ಲ್ಯಾಂಡ್ ಬರುವಂಥದ್ದು. ಸ್ನೇಹಿತರೆ, ಈ ಖಾಲಿ ಲ್ಯಾಂಡ್ ನಲ್ಲಿ ಅರೌಂಡ್ 1000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಡಬಲ್ ಬೆಡ್ರೂಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ತುಂಬಾ ವಿಶಾಲವಾಗಿರುವಂಥದ್ದು. ನಾನು ಈ ಮೊದಲೇ ಹೇಳಿದಾಗೆ ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿದೆ. ಮನೆಯ ಡೋರ್ ಕೂಡ ನಾರ್ತ್ ಫೇಸಿಂಗ್ ಆಗಿದೆ. ಸ್ನೇಹಿತರೆ, ಈ ಮನೆ ಬಗ್ಗೆ, ಈ ಇಂಡಿಪೆಂಡೆಂಟ್ ಮನೆ ಬಗ್ಗೆ ಒಂದು ವಿಶೇಷವಾದ ಆಕರ್ಷಣೆ ಅಂದ್ರೆ ಕಾರ್ ಪಾರ್ಕಿಂಗ್. ಸ್ನೇಹಿತರೆ, ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಈ ನಡುವೆ ತುಂಬಾ ಸಮಸ್ಯೆ ಆಗಿದೆ. ಅದು ಈ ಮನೆಯಲ್ಲಿ ನೀವು ಟೋಟಲಿ 3 ಕಾರ್ಗಳನ್ನ, ದೊಡ್ಡ ದೊಡ್ಡ ಕಾರ್ಗಳು, ಅದು SUV ಕಾರ್ಗಳನ್ನ ಪಾರ್ಕ್ ಮಾಡ್ಕೋಬಹುದಾಗಿದೆ. ಸುಮಾರು ಒಂದು 4 ರಿಂದ 5 ಟೂ ವೀಲರ್ಗಳನ್ನ ನಿಲ್ಸ್ಕೋಬಹುದಾಗಿದೆ. ಸ್ನೇಹಿತರೆ, ಈ ಮನೆಯ ನಿರ್ಮಾಣ ಹೇಗ್ ಮಾಡಿದ್ದಾರೆ, ಈ ಮನೆಯ ಕನ್ಸ್ಟ್ರಕ್ಷನ್ ಹೇಗಿದೆ, ವಾಸ್ತು ಹೇಗಿದೆ, ಎಲ್ಲವನ್ನ ಚೆಕ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಮೊದಲೇ ನಾನು ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಮಾರಾಟಕ್ಕೆ ಇರುವಂಥದ್ದು ಒಂದು ಇಂಡಿಪೆಂಡೆಂಟ್ ಮನೆಯಾಗಿದೆ. ಸ್ನೇಹಿತರೆ, ಇದರ ಫೇಸಿಂಗ್ ನಾರ್ತ್ ಫೇಸಿಂಗ್ ಆಗಿದೆ. ತಾವೇ ನೋಡ್ತಿದ್ದೀರಿ, ಅಕ್ಕಪಕ್ಕದಲ್ಲಿ ಹೊಸ ಮನೆಗಳು ಬಂದಿವೆ. ಸ್ನೇಹಿತರೆ, ಈ ಪ್ರಾಪರ್ಟಿಗೆ 30 ಅಡಿಗಳ ರೋಡ್ ಅಪ್ರೋಚ್ ಇರುವಂಥದ್ದು ತುಂಬಾನೇ ಉಪಯುಕ್ತವಾಗಿದೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುವಂಥದ್ದು. ಮನೆಯ ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಆಗಿರುವಂಥದ್ದು. ಸ್ನೇಹಿತರೆ, ಇದು ನಿಮಗೆ ಸ್ಟೋರೇಜ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿರುವಂಥದ್ದು. ಸ್ನೇಹಿತರೆ, ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ನೋಡಿ ಸ್ನೇಹಿತರೆ, ವಿಶಾಲವಾಗಿ ಕಾರ್ ಪಾರ್ಕಿಂಗ್ ಜಾಗವನ್ನು ಬಿಟ್ಟಿರುವಂಥದ್ದು ತುಂಬಾ ಅಬ್ಸಲ್ಯೂಟ್ ಐಡಿಯಾ, ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಯುಟಿಲಿಟಿ ಏರಿಯಾ. ಕಾರ್ ಪಾರ್ಕಿಂಗು ಬಗ್ಗೆ ಹೇಳೋದಾದರೆ ಸುಮಾರು 3 SUV ದೊಡ್ಡ ದೊಡ್ಡ ಕಾರ್ಗಳನ್ನು ನಿಲ್ಲಿಸ್ಕೋಬಹುದಾಗಿದೆ. ಸ್ನೇಹಿತರೆ, ಈ ಮನೆಯನ್ನು ಗ್ರೌಂಡ್ ಫ್ಲೋರ್ ಕಟ್ಟಿದ್ರು ಕೂಡ ಬರೋಬ್ಬರಿ 12 ರಿಂದ 14 ಪಿಲ್ಲರ್ಗಳನ್ನು ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಮನೆ ಒಳಗಡೆ ಹೋಗೋಣ. ಸ್ನೇಹಿತರೆ, ಮೇನ್ ಡೋರ್ಗೆ ಟೀ ಕುಡನ್ನು ಬಳಸಿದ್ದಾರೆ. ಇದು ಲಿವಿಂಗ್ ರೂಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಫ್ಲೋರಿಂಗಿಗೆ ಒಂದು ಉತ್ತಮ ಗುಣಮಟ್ಟದ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿಸಿದ್ದಾರೆ. ಲೈಟಾಗೆ POP ಕೆಲಸ ಕೂಡ ಮಾಡಿರುವಂಥದ್ದು ಫಾಲ್ ಸೀಲಿಂಗಿಗೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಕ್ರಾಸ್ ವೆಂಟಿಲೇಷನ್ ರೂಪದಲ್ಲಿ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಇದು ಮೊದಲನೆಯ ಬೆಡ್ರೂಮ್ ಆಗಿದೆ. ಸ್ನೇಹಿತರೆ, ಹಾಗೆ ಹಿಂದೆ ಬಂದರೆ ನಿಮಗೆ ಮನೆಯ ಮಧ್ಯದಲ್ಲಿ ಪೂಜಾ ರೂಮ್ ಇರುವಂಥದ್ದು. ಸ್ನೇಹಿತರೆ, ಇದೊಂದು ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ವೆಸ್ಟರ್ನ್ ಕಮೋಡ್ ಹಾಕಿರುವಂಥದ್ದು. ಸ್ನೇಹಿತರೆ, ಇದು ಪೂಜಾ ರೂಮ್ ಆಗಿರುವಂಥದ್ದು. ವಾಸ್ತು ಪ್ರಕಾರವಾಗಿ
ಅಡುಗೆ ಮನೆ ಪಕ್ಕದಲ್ಲೇ ಅಳವಡಿಸಲಾಗಿದೆ. ಸ್ನೇಹಿತರೆ, ಇದು ಒಂದು ವಿಶಾಲವಾಗಿರುವಂಥ ಅಡುಗೆ ಮನೆ. ನಮ್ಮ ಅಗ್ನಿ ಮೂಲೆಯಲ್ಲಿ ವಾಸ್ತು ಪ್ರಕಾರವಾಗಿ ಇರುವಂಥದ್ದು, ತುಂಬಾ ಡೀಸೆಂಟ್ ಆಗಿರುವಂಥದ್ದು. ಸ್ನೇಹಿತರೆ, ಇದು ಮಾಸ್ಟರ್ ಬೆಡ್ರೂಮು, ಅಂದರೆ 2ನೇ ಬೆಡ್ರೂಮು. ತುಂಬಾ ಲೈಟಿಂಗು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಿಟಕಿಗಳನ್ನು. ಸ್ನೇಹಿತರೆ, ಇದು ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಡಬಲ್ ಬೆಡ್ರೂಮಿನ ಇಂಡಿಪೆಂಡೆಂಟ್ ಮನೆಯಾಗಿರುವಂಥದ್ದು. ಸ್ನೇಹಿತರೆ, ಬನ್ನಿ ಈಗ ನಾವು ಟೆರೆಸ್ಗೆ ಹೋಗೋಣ. ಸ್ನೇಹಿತರೆ, ಸ್ಟೆಪ್ಸ್ಗೆ ಆ್ಯಂಟಿ ಸ್ಲಿಪ್ ಗ್ರಾನೈಟನ್ನು ಬಳಸಿರುವಂಥದ್ದು. ರೇಲಿಂಗ್ಸಿಗೆ ಒರಿಜಿನಲ್ MS ಸ್ಟೀಲನ್ನು ಬಳಸಿರುವಂಥದ್ದು. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ 12ರಿಂದ 14 ಪಿಲ್ಲರ್ಸ್ಗಳನ್ನು ಯೂಸ್ ಮಾಡಿ ಕಟ್ಟಿರುವಂಥದ್ದು. ತಮಗೆ ಏನಾದರೂ ಮೇಲೆ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿ ಬಾಡಿಗೆ ಕೊಡ್ಬೋದು ಅಂದರೆ ನೀವು 4 ಫ್ಲೋರ್ಗಳನ್ನು ಕಟ್ಕೋಬಹುದಾಗಿದೆ. ತಾವೇ ನೋಡ್ತಿದ್ದೀರಿ, ಪಿಲ್ಲರ್ಸ್ ಎಲ್ಲ ರೆಡಿ ಇದೆ. ಸ್ನೇಹಿತರೆ, ತುಂಬಾ ಒಳ್ಳೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಂಥ ಪ್ರಾಪರ್ಟಿಯನ್ನು ತಾವು ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ, ನೋಡಿದ್ರಲ್ಲ ಮನೆ ಹೇಗಿದೆ ಅಂತ. ಸ್ನೇಹಿತರೆ, ಈ ಥರ ಆಪರ್ಚುನಿಟಿ ಯಾರಾದರೂ ಮಿಸ್ ಮಾಡೋದುಂಟೆ? ಸ್ನೇಹಿತರೆ, ನಿಮಗೆ ಗೊತ್ತು, ಯಲಹಂಕ ನ್ಯೂಟೌನ್ ಸರೌಂಡಿಂಗು ನಿಮಗೆ ಡಬಲ್ ಬೆಡ್ರೂಮ್ ಫ್ಲಾಟ್ ತಗೊಂಡ್ರೆ 60ರಿಂದ 70 ಲಕ್ಷ ಹೇಳ್ತಾರೆ. ಸ್ನೇಹಿತರೆ, ಇನ್ನೊಂದು 10-20 ಸೇರಿಸಿ ಈ ತರ ಇಂಡಿಪೆಂಡೆಂಟ್ ಮನೆಯನ್ನ ಯಾಕೆ ತಗೋಬಾರ್ದು? ನೀವು ಸ್ವಲ್ಪ ಯೋಚನೆ ಮಾಡಿ. ಸ್ನೇಹಿತರೆ, ಲೈಫ್ ಲಾಂಗ್ ನಿಮ್ದೇ ಆಗಿರುತ್ತೆ ಈ ಪ್ರಾಪರ್ಟಿ. ಆರಾಮಾಗೆ ನೀವು ಸುಖವಾಗಿ ಎಂಜಾಯ್ ಮಾಡುವ ಪ್ರಾಪರ್ಟಿನ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಯಾರ್ಯಾರು ಪ್ರಾಪರ್ಟಿ ಹುಡುಕ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅಂದಾಗೆ ಸ್ನೇಹಿತರೆ, ಈ ಪ್ರಾಪರ್ಟಿಯ ಬೆಲೆಯನ್ನ ನಾನು ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಈ ತರಹದ ಅನೇಕ ರಿಯಲ್ ಎಸ್ಟೇಟ್ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗ್ತಿರ್ತೀನಿ. ನಾನು ನಿಮ್ಮ ವಿಜಯ್. ನಮಸ್ತೆ.